ಇವನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಮ್ಗೆ? ಬೇಜಾರಾಗುತ್ತೆ ಇವರೆಲ್ಲ ಇಲ್ಲಿದ್ದಾರೆ ಅಂದ್ರೆ. ಆಮೇಲೆ ಮತ್ತೆ ಖುಷಿ ಆಗುತ್ತೆ ನೀವು ನಡ್ಕೊಂತ ಇದ್ದೀರಾ. ಚಿಕ್ಕ ಬಾಯಲ್ಲಿ ಒಂದು ಅದ್ಭುತವಾದಂತ ಮಾತು ನೋಡಿ. ಇವರೆಲ್ಲ ಇರೋದಕ್ಕೆ ಅವ್ರಿಗೆ ಬೇಜಾರಾಗ್ತಿದೆಯಂತೆ, ಬಟ್ ಇಂಥವ್ರನ್ನೆಲ್ಲ ನೀವು ನೋಡ್ಕೊತಾ ಇದ್ರ ಅಂತ ಖುಷಿ ಆಗತ್ತೆ ಅಂತ ಹೇಳ್ಬೋದು. ಆ ಮಕ್ಳ ಮನಸ್ಸಲ್ಲಿ ಈ ತರ ಒಂದು ಭಾವನೆ ಬಂದಿದೆ ಅಂದ್ರೆ ನಾವ್ ಅರ್ಧ ಗೆದ್ದಿದೀವಿ. ಎಲ್ರು ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ನಮ್ಮ ಹರೀಶ್ ಅಣ್ಣ ಅವರು ಮತ್ತೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅವರ ತಂದೆಯವರ 3ನೇ ವರ್ಷದ ಪುಣ್ಯ ಸ್ಮರಣೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಜೊತೆ ಅವರ ತಂದೆಯವರ ಪುಣ್ಯ ಸ್ಮರಣೆ ಆಚರಣೆ ಮಾಡಿ ನಿಮ್ಮೆಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ. ಭಗವಂತ ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತೆಲ್ಲ ನಿಮ್ಮ ಕುಟುಂಬಕ್ಕೆ ಕರುಣಿಸ್ಲಿ. ಹಾಗೆ ವಿಶೇಷವಾಗಿ ರಾಮದೇವ್ ಸರ್ ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಕುಟುಂಬದಲ್ಲೇ ಮತ್ತೆ ಹುಟ್ಟಿ ಬರ್ಲಿ ಸರ್, ಒಳ್ಳೇದಾಗ್ಲಿ. ಸೊ ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ. ಇವತ್ತು ನೀವು ಇಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಇವ್ರ ಜೊತೆ ಕೂತ್ಕೊಂಡು ಅವರು ಊಟ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ. ಒಳ್ಳೇದಾಗ್ಲಿ ಸರ್. ಸೊ ನಮ್ಮ ಆಶ್ರಮದ ಬಗ್ಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಏನ್ ಹೇಳಕ್ ಏನ್ ಬಾಯಿ ಬರಲ್ಲ. ಆದ್ರೆ ನಾವು ರೀಲ್ಸ್ ಅಲ್ಲಿ ನೋಡಕ್ಕೂ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ ನೋಡಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಏನ್ ವ್ಯತ್ಯಾಸ ಇದೆ ಸರ್? ಅಂದ್ರೆ ಒಬ್ಬ ಮಗ ಒಬ್ಬ ತಾಯಿ ತಂದೆನ ಸಾಕ್ದಿರೋನು ನೀವು 106 ಜನ ಸಾಕ್ತೀರಾ ಅಂದ್ರೆ ಅದೇ ನಮ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಯ್ತಿಲ್ಲ. ರೀಲ್ಸ್ ಅಲ್ಲಿ ನೋಡೋದ್ ಚೆನ್ನಾಗಿದ್ಯಾ, ಇಲ್ಲಿ ಲೈವ್ ಅಲ್ಲಿ ನೋಡೋದ್ ಚೆನ್ನಾಗಿದ್ಯಾ? ಅದೇ ಇಲ್ಲಿನ ಪ್ರಪಂಚ ನೋಡಕ್ಕೆ ಒಂಥರ ಬೇರೆ ತರ ಇದೆ. ಬೇರೆ ತರ ಇದೆ. ಸೊ ಇವ್ರೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ತಮ್ಗೆ? ಏನ್ ಅನ್ಸುತ್ತೆ, ಒಂಥರ ಕರಳು ಚುರುಕನ್ನುತ್ತೆ. ಏನ್ ಒಬ್ರು ಇಷ್ಟು ಜನನ ಇವ್ರು ಸಾಕ್ತಾರಲ್ಲ ಅಂತ ನಾವ್ ಏನೋ ರೀಲ್ಸ್ ಅಲ್ಲಿ ನೋಡಕ್ಕೂ ಅಂದ್ರೆ ಬಂದಿಲ್ಲ ಅನುಭವಿಸಿದ್ರೇನೆ ಗೊತ್ತಾಗದ ಅದು ಅನುಭವ ಏನು ಅಂತ. ವಿಶೇಷವಾಗಿ ಇದೆಯಾ ಆಶ್ರಮ? ವಿಶೇಷವಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಎಲ್ಲಾರನು ತುಂಬಾ ಚೆನ್ನಾಗಿ ನೋಡ್ಕೊಂತೀರಾ. ಒಂದೇನು ತಮ್ಮ ತಂದೆ ತಾಯಿ ತರನೇ ನೋಡ್ಕೊಂತ ಇದ್ದೀರಾ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ದಿನ ನಾವು ರೀಲ್ಸ್ ಅಲ್ಲಿ ನೋಡ್ತಾ ಇದ್ವಿ, ಇವತ್ತು ನೋಡೋಂಗಿತ್ತು ಅಷ್ಟೇ. ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಆ ದೇವ್ರು ನೋಡ್ದಂಗೆ ಆಗ್ಬಿಡುತ್ತೆ ನಿಮ್ನ ನಿಜವಾಗ್ಲು. ಅದಂತೂ ಸತ್ಯ. ಥ್ಯಾಂಕ್ ಯು ಸರ್. ಹಾಗೇನಿಲ್ಲ, ಇಡೀ ಕರ್ನಾಟಕದ ಜನರ ಪ್ರೀತಿ ಆಶೀರ್ವಾದ ಅಷ್ಟೇ. ಈ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವರೆಲ್ಲ ಇಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಸಾವಿರಾರು ಜನ ನಮ್ಮ ಮೇಲೆ ಆಶೀರ್ವಾದ ಮಾಡಿರೋ ಹೊತ್ತಿಗೆ ಇದ್ರಲ್ಲಿ ನಂದೇನು ಪವಾಡ ಇಲ್ಲ. ಅವರು ಅದೃಷ್ಟಗಳು ಮಾಡಿದಾರೆ ಅಷ್ಟೇ. ಇಲ್ಲಿರೋದಕ್ಕೆ ಇಲ್ಲಿ ಏನೋ ಭಗವಂತನ ಇಚ್ಛೆ, ಭಗವಂತನ ಆಶೀರ್ವಾದ ಪಡ್ಕೊಂಡಿದ್ದಾರೆ ಇವರೆಲ್ಲ. ಅದಕ್ಕೆ ಭಗವಂತನ ಸನ್ನಿಧಾನದಲ್ಲಿ ಅವ್ರ ಪಾದದ ಕೆಳಗೆ ಇವರೆಲ್ಲ ಇದ್ದಾರೆ, ಅವ್ರ ಕೆಳಗೆ ನಾನಿದ್ದೀನಿ. ಥ್ಯಾಂಕ್ ಯು ಕಷ್ಟ. ಥ್ಯಾಂಕ್ ಯು ಸೊ ಮಚ್. ಪುಣ್ಯಕ್ಷೇತ್ರನ ನೋಡ್ದಂಗ ಆಯ್ತು ಸರ್ ನಮ್ಗೆ. ಒಂದು ಪುಣ್ಯಕ್ಷೇತ್ರನ ನೋಡ್ದಂಗ ಆಯ್ತು ಸರ್ ನಮ್ಗೆ. ನಾವು ರೀಲ್ಸ್ ಅಲ್ಲಿ ನೋಡಕ್ಕೂ ಇಲ್ಲಿ ನೋಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಗೊತ್ತಿರ್ಲಿಲ್ಲ ಸರ್, ಇವತ್ತೇ ನಾನ್ ನೋಡ್ತಾ ಇರೋದು. ಒಂದು ದೇವಸ್ಥಾನ ಗುಡಿ ಯಾವ ತರ ಇರುತ್ತೋ ಆ ತರ ಇದೆ ಸರ್. ಕರ್ನಾಟಕದ ಜನಕ್ಕೆ ಏನ್ ಹೇಳ್ತೀರಿ? ಯೋಗೇಶ್ವರ್ ಸರ್ ಅನ್ನೋರು ಮತ್ತೆ ಬೇಕಾದಷ್ಟನ್ನು ಹುಟ್ಟು ಬರ್ಲಿ ಅಂತ ಹೇಳ್ತೀನಿ ಸರ್. ಅಷ್ಟೇ. ಇನ್ನೊಂದ್ ಏನ್ ಹೇಳ್ತೀವಪ್ಪ ಅಂದ್ರೆ ಬಂದಿ ವರ್ಷಕ್ಕೊಂದ್ಸಲ ನಿಮ್ದೇನೇ ಒಂದ್ ಇದ್ರೂ ಬಂದಿ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಇದ್ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ನಿಮ್ ಕುಟುಂಬಕ್ಕೆ ಕೇಳಿ ಏನ್ ಮಾನ್ವಿತಾ? ಖುಷಿ ಆಯ್ತು, ಚೆನ್ನಾಗಿದೆ ಇಲ್ಲೆಲ್ಲ. ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಅದೇ ಯಾವ ತರ ಖುಷಿ? ಇವನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಮ್ಗೆ? ಬೇಜಾರಾಗುತ್ತೆ ಇವರೆಲ್ಲ ಇಲ್ಲಿದ್ದಾರೆ ಅಂದ್ರೆ. ಆಮೇಲೆ ಮತ್ತೆ ಖುಷಿ ಆಗುತ್ತೆ ನೀವು ನಡ್ಕೊಂತ ಇದ್ದೀರಾ. ಥ್ಯಾಂಕ್ ಯು. ಚಿಕ್ಕ ಬಾಯಲ್ಲಿ ಒಂದು ಅದ್ಭುತವಾದಂತ ಮಾತು ನೋಡಿ. ಇವರೆಲ್ಲ ಇರೋದಕ್ಕೆ ಅವ್ರಿಗೆ ಬೇಜಾರಾಗ್ತಿದೆಯಂತೆ, ಬಟ್ ಇಂಥವ್ರನ್ನೆಲ್ಲ ನೀವು ನೋಡ್ಕೊತಾ ಇದೀರಾ ಅಂತ ಖುಷಿ ಆಗತ್ತೆ ಅಂತ ಹೇಳ್ಬೋದು. ಆ ಮಕ್ಳ ಮನ್ಸಲ್ಲಿ ಈ ತರ ಒಂದು ಭಾವನೆ ಬಂದಿದೆ ಅಂದ್ರೆ ನಾವ್ ಅರ್ಧ ಗೆದ್ದಿದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆದಾಗ್ಲಿ. ಅದೇ ಯಾಕಂದ್ರೆ ಅದು ಹೇಳ್ಕೊಟ್ಟು ಬರೋದಲ್ಲ, ಪ್ರೀತಿಯಿಂದ ಹೃದಯದಿಂದ ಅವಳಿಗೆ ಅವಳನ್ನ ಇದು ನೋಡ್ಲಿ ಅಂತಾನೆ ನಾವು ಇದ್ ಮಾಡಿದ್ದು. ಅದಕ್ಕೆ ಏನ್ ಅನ್ಸ್ತು ಈಗ ಅನುಭವ ಇಲ್ಲಿ ಬಂದಲ್ಲ, ಏನ್ ಅನ್ನಿಸ್ತು ಅಂತ ಅವಳ ಮನ್ಸಿನ ಅವಾಗ್ಲಿಂದ ಏನು ಕೇಳಿಲ್ಲ ಅವಳನ್ನ ಏನ್ ಅನಿಸ್ತೈತೆ ಅಂತ. ಇವಾಗ್ಲೇ ಕೇಳಿ ಏನ್ ಬರುತ್ತೆ ನೋಡೋಣ ಬಾಯಲ್ಲಿ ಅಂತ ಕೇಳಿದಕ್ಕೆ ಅವಳು ಹೇಳೋದು. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗ್ಲಿ. ಧನ್ಯವಾದ. ಸ್ನೇಹಿತರು ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ
ತಶ್ವಿನ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ. ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿಗೆ ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ, ಧನ್ಯವಾದ. ನೀವು ಇಲ್ಲಿ ಇರ್ತಕ್ಕಂಥ ಎಲ್ಲರ ಆಶೀರ್ವಾದ ಬೇಕು ಅಂತ ಕೇಳಿದ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತ ನಿಮ್ಗೂ ಒಳ್ಳೇದ್ ಮಾಡ್ಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ದಯವಿಟ್ಟು ಎಲ್ಲ ಒಂದ್ಸತಿ ಜೋರಾಗಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ. ಭಗವಂತ ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ. ಧನ್ಯವಾದ, ನಮಸ್ಕಾರ. ಹುಟ್ಟುಹಬ್ಬದ ಶುಭಾಶಯಗಳು.